ಇಂಥ ಕೆಲಸಗಳನ್ನು ಮಾಡಲಿ ತಿರುವಣ್ಣಾಮಲೆಗೆ ಹೋದಾಗ ನಿಮ್ಮ ಲೈಫ್ ತಿರುವು ಬರ್ತದೆ. ಶಿವ ಸಂಪ್ರದಾಯದಲ್ಲಿ ಶಿವನ 3ನೇ ಕಣ್ಣಿರೋದು ತಿರುವಣ್ಣಾಮಲೆ. ದಕ್ಷಿಣದ ಕೈಲಾಸ ಯಾವುದು ಅಂದರೆ ತಿರುವಣ್ಣಾಮಲೆ. ಯಾರಿಗೆ ಅಕಾಲ ಮೃತ್ಯು ಭಯ ಇರುತ್ತೆ, ಯಮನಿಗೆ ಶಾಪ ವಿಮೋಚನೆ ಆಗಿದ್ದ ಜಾಗ ಅದು. ಯಮ ಇಟ್ಟು ಲಿಂಗ. ಇಂದ್ರ ಗೌತಮರ ಹಾಗೆ ರೂಪ ಬದಲಾಯಿಸಿ ಅಹಲ್ಯೆಯನ್ನು ಸ್ಪರ್ಶ ಮಾಡಿದ ಅಂತ ಹೇಳಿ ಗೌತಮರು ಅಹಲ್ಯೆಗೂ ನೀನು ಕಲ್ಲಾಗು ಅಂತ ಹೇಳಿ ಶಾಪ ಕೊಡ್ತಾರೆ ಅಜ್ಞಾನದಿಂದ. ಆವಾಗ ಆ ತಪ್ಪಿಗೆ ಗೌತಮರು ಹುಚ್ಚರಾಗಿ ತಿರುಗ್ತಾರೆ. ಕೊನೆಗೆ ಆ ಹುಚ್ಚುತನ ಹೋಗ್ಲಿಕ್ಕೆ ಗೌತಮರ ತಪಸ್ ಮಾಡೋದಿದೆ ತಿರುವಣ್ಣಾಮಲೆ. ಆ ಬೆಳಕು ಆ ಮೌಂಟೇನ್ ಮೇಲೆ ಬಿದ್ದು ಅದು ಸ್ಪ್ಲಿಟ್ ಆಗಿ ನಿನ್ನ ಶರೀರಕ್ಕಾಗಿ ನಿನ್ನಲ್ಲಿರೋ ನೆಗೆಟಿವ್ ಅದಕ್ಕೆ ಹೋಗಿ ನಿಮಗೆ ಪಾಸಿಟಿವ್ ಅನ್ನು ಆ ಗುಡ್ಡ ಕೊಡ್ತಾ ಇದೆ. ತಿರುಪತಿ ಮತ್ತು ತಿರುವಣ್ಣಾಮಲೆಗೆ ನೀವು ಹೋಗಬೇಕಂದ್ರೆ ಶಿವ ನಿಮ್ಮನ್ನು ಕರಿಬೇಕಷ್ಟೆ. ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಬೇರೆ ಕಡೆ ಮಾಡಿದ್ದು ಪಾಪ ಕಳ್ಕೊಳ್ಳಿ. ಪುಣ್ಯಕ್ಷೇತ್ರಗಳಲ್ಲೇ ಹೋಗಿ ಪಾಪ ಮಾಡಿದ್ರೆ ಕಲಿಯುಗದಲ್ಲಿ ದೊಡ್ಡ ಯಜ್ಞ ಯಾವುದು ಅಂದರೆ ದಾನ ಅಂತ. ವಸ್ತ್ರ ಕೊಟ್ಟವನ ಮನೆಯಲ್ಲಿ ವಸ್ತ್ರ ಖಾಲಿ ಆಗಲ್ಲ, ಅನ್ನ ಇಟ್ಟವನ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಬರಲ್ಲ. ವನವಾಸ ಇದ್ದಿದ್ದು ಎಷ್ಟು ವರ್ಷ? 14 ವರ್ಷ. ರಾಮನಿಗೆ 14, ಪಾಂಡವರಿಗೆ 14. ಯಾಕೆ ನಿಮ್ಮ ತಿರುವಣ್ಣಾಮಲೆಯಲ್ಲಿ ಕರೆಕ್ಟ್ 14 ಕಿಲೋಮೀಟರ್ ಇದೆ. ಈ ಪಂಚಭೂತ ಲಿಂಗಗಳಲ್ಲಿ ನಮ್ಮ ಕೈಯಲ್ಲಿ ಹೇಗಿದೆಯೋ ಹಾಗೆ ಅಗ್ನಿಲಿಂಗ ಅಂತ. ರಾಮನಾಮ ಅಂದರೆ ಅಗ್ನಿ ಬೀಜ. ರಮ್ ಅಂದಾಗ ನಮ್ಮ ಈ ಹೊಟ್ಟೆಯಲ್ಲಿರೋ ಜಠರಾಗ್ನಿ ಆಕ್ಟಿವೇಟ್ ಆಗ್ತದೆ, ಬಿಸಿ ಆಗ್ತದೆ ಈ ಜಾಗ. ದೇಹದ ಆಂತರಿಕ ಪಾಪವನ್ನು ಆ ರಾಮನಾಮ ಒಳಗಿಂದ ಸುಡ್ತದೆ. ಅದೇ ಥರ ಬಾಹ್ಯದಲ್ಲಿರುವ ಅಗ್ನಿರೂಪಿಣಿ ಯಾರು? ಶಕ್ತಿಪೀಠದಲ್ಲಿ ಜ್ವಾಲಾದೇವಿ ಇದ್ದಾಳೆ. ಶಿವ ಸಂಪ್ರದಾಯದಲ್ಲಿ ಶಿವನ ಅಗ್ನಿನೇತ್ರ ಇರೋ ಜಾಗ ಯಾವುದು? ಅಗ್ನಿಹೋತ್ರಾತ್ಮನೆ. ಅವನ 3ನೇ ಕಣ್ಣಿರೋದು ತಿರುವಣ್ಣಾಮಲೆ. ಉತ್ತರಕ್ಕೆ ತಿರುಗಿದ್ರೆ ಕೇದಾರದಲ್ಲಿ. ದಕ್ಷಿಣದ ಕೈಲಾಸ ಯಾವುದು ಅಂದರೆ ತಿರುವಣ್ಣಾಮಲೆ. ಇನ್ನು ಅರುಣಾಚಲ ಲಿಂಗ ಶಿವ ಮತ್ತು ಶಕ್ತಿ ಅಗ್ನಿರೂಪದಲ್ಲೇ ಇರೋದು. ಹಾಗಾಗಿ ಅಲ್ಲಿ ಕಾರ್ತಿಕ ದೀಪೋತ್ಸವ ಮಾಡಿದಾಗ ಏನು ಮಾಡ್ತವೆ? ಅಗ್ನಿಯನ್ನೇ ದರ್ಶನ ಮಾಡೋದು. ಇವತ್ತು ಆ ಲಿಂಗವನ್ನು ನೀವು ಹತ್ತಿರ ಹೋಗಿ ನೋಡಿದ್ರು, ಅಭಿಷೇಕ ಆದರೂ ಗರ್ಭಗುಡಿಯೊಳಗೆ ನೀವು ಬೇರೆ ಎಲ್ಲ ಶಿವನ ಹತ್ರ ಹೋಗಿ ಆ ಗರ್ಭಗುಡಿಯೊಳಗಷ್ಟು ಬೆವರದಷ್ಟು ನೀವೆಲ್ಲೂ ಬೆವರಲ್ಲ. ಅದು ಅಗ್ನಿಯ ರಹಸ್ಯ ಆ ಲಿಂಗದ್ದು. ಮತ್ತು ಆ ಲಿಂಗಕ್ಕೆ ಎಷ್ಟೇ ಹಾಲು ನೀರು ಹಾಕಿ ಅದು ಒಣಗ್ತದೆ, ಒಂದು ರೀಸನ್. ಇನ್ನೊಂದು ಪ್ರಕೃತಿದತ್ತವಾಗಿರೋ ಅಗ್ನಿಲಿಂಗ ಅದು ಯಾವುದು? ತಿರುವಣ್ಣಾಮಲೆ. ಅದನ್ನು ನೀವು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮನ್ನದು ಶುದ್ಧಿ ಮಾಡ್ತದೆ. ಪ್ರದಕ್ಷಿಣೆ ಅರ್ಥ ಏನು? ನಮ್ಮನ್ನು ಪವಿತ್ರಗೊಳಿಸೋ ಒಂದು ಪ್ರಕ್ರಿಯೆ. ಒಂದು ಸೈಕಲ್ ಹಿಂಗೆ ಸುತ್ತಾಕೊಂಡು ಬಂದಾಗ. ಮತ್ತು ಅಷ್ಟದಿಕ್ಪಾಲಕರಿಗೆ ಶಾಪ ವಿಮೋಚನೆ ಆದ ಜಾಗ. ಅವರೆಲ್ಲ ಶಿವನನ್ನು ಆರಾಧನೆ ಮಾಡಿದರು. ಹಾಗಾಗಿ ಗೌತಮರು ಶಾಪ ವಿಮೋಚನೆಗೆ ತಪಸ್ ಮಾಡಿದ್ದ ಜಾಗ ತಿರುವಣ್ಣಾಮಲೆ. ಅಲ್ಲಿ ಗೌತಮರು ಪ್ರತಿಷ್ಠೆ ಮಾಡಿದ ನಂದಿಯೂ ಇದೆ 4 ಬಿಲ್ಪತ್ರೆ ಮಧ್ಯ. ಹಾಗಾಗಿ ಎಲ್ಲ ಯೋಗಿಗಳ ಸಮಾಧಿ ನೀವು ರಮಣರನ್ನು ನೋಡ್ಬೋದು, ಶೇಷಾದ್ರಿ ಸ್ವಾಮಿಗಳನ್ನು ನೋಡ್ಬೋದು, ಯೋಗಿರಾಮ್ ಸುರತ್ ಕುಮಾರ್ ಅವರೆಲ್ಲ ತಿರುವಣ್ಣಾಮಲೆದ ಅಟ್ಯಾಚೇ ಅವರ ಜೀವ ಸಮಾಧಿಗಳೆಲ್ಲ ಇರೋ. ಅಂದರೆ ನನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ನಮ್ಮ ದಕ್ಷಿಣಕ್ಕಿಂತ ಹೆವಿ ಕಾಸ್ಮಿಕ್ ಸೆಂಟರ್. ಯಾರೆಲ್ಲ ತಿರುವಣ್ಣಾಮಲೆ ದರ್ಶನ ಮಾಡಿರ್ತೀರಿ ಅವ್ರು ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ, ನಾವು ಮಾನಸ ಸರೋವರ ನೋಡಲಿಲ್ಲ ಅಂತ. ಅದಕ್ಕೆ ಈಕ್ವಲೆಂಟ್ ಜಾಗವನ್ನೇ ನೀವು ನೋಡಿ. ಸೊ ಅದಕ್ಕೆ ಆ 8 ಲಿಂಗ ಅಗ್ನಿಲಿಂಗ ದರ್ಶನ ಮಾಡಿದಾಗ ಅಗ್ನಿಗೆ ಸಂಬಂಧಪಟ್ಟ ದೋಷ ಹೋಗ್ತದೆ. ಕುಬೇರಲಿಂಗದ ಉಪಾಸನೆ ಮಾಡಿದರೆ ಆ ದಿಕ್ಕಲ್ಲೇ ಇದೆ. ಯಾವೆಲ್ಲಿ ಅಷ್ಟದಿಕ್ಪಾಲಕರಿಗೆ ದಿಕ್ಕಿದೆ. ವಾಸ್ತು ಒಂದು ಕಡೆ ಮೂರ್ಖತನ ಅನ್ನೋರು ವಾಸ್ತವ ಸತ್ಯದಲ್ಲಿ ಅರುಣಾಚಲ ನೋಡಿದಾಗ ನಿಮಗೆ 8 ಲಿಂಗಗಳು ಕಾಣ್ತದೆ. ಈಗ ಸುಮಾರು ಜನಕ್ಕೆ ದುಡ್ಡಿನ ಸಮಸ್ಯೆ ಇರುತ್ತೆ. ಅವರು ಕುಬೇರ ಲಿಂಗದ ದರ್ಶನ ಮಾಡಿ ಅನುಷ್ಠಾನ ಮಾಡಿದಾಗ ದಾರಿದ್ರ್ಯ ಹೋಗುತ್ತೆ. ಎಷ್ಟೋ ಜನಕ್ಕೆ ಪ್ರಾಣದ ಸಮಸ್ಯೆ ಇರುತ್ತೆ, ಆಯುಷ್ಯು ಆರೋಗ್ಯ ಎಲ್ಲ. ಅಲ್ಲಿರೋ ವಾಯುಲಿಂಗವನ್ನು ಪ್ರತಿ ತಿಂಗಳು ಹೋಗಿ ಅನುಷ್ಠಾನ ಮಾಡಿಬಿಟ್ಟು ಬನ್ನಿ.
ಅದರ ಸಮಸ್ಯೆ ಹೋಗ್ತದೆ. ಅದೇ ತಿರುವಣ್ಣಾಮಲೆಯಲ್ಲಿ ಇನ್ನು ಭಯ ಇರೋರು ನೈಋತ್ಯ ಲಿಂಗವನ್ನು ಅನುಷ್ಠಾನ ಮಾಡಿ ಅದು ಹೋಗ್ತದೆ. ಇನ್ನು ಯಮಲಿಂಗ, ಯಾರಿಗೆ ಅಕಾಲ ಮೃತ್ಯು ಭಯ ಇರುತ್ತೆ, ಯಮನಿಗೆ ಶಾಪ ವಿಮೋಚನೆ ಆಗಿದ್ದು ಜಾಗ ಅದು, ಯಮ ಇಟ್ಟ ಲಿಂಗ. ಸೊ ಆ ಲಿಂಗವನ್ನು ಅನುಷ್ಠಾನ ಮಾಡಿ ಮೃತ್ಯು ದೋಷಗಳು ಹೋಗ್ತದೆ. ಇದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು, ನಾನು ಹೇಳಿದ್ದು ನಂಬಬೇಕು ಅಂತೇನಿಲ್ಲ. ಮತ್ತು ತಿರುವಣ್ಣಾಮಲೆಯಲ್ಲಿ ಯಾರೆಲ್ಲ ಯೋಗಿಗಳಲ್ಲಿ 100 ಜನ ಸನ್ಯಾಸಿಗಳಿದ್ದಾರೆ ಅಂದ್ಕೊಳ್ಳಿ, 20 ಜನ ನಿಜವಾದ ಸನ್ಯಾಸಿಗಳಿರ್ತಾರೆ, ಒಂದು 10 ಜನ ಡಿಪ್ರೆಷನ್ನು ಪುಸ್ತಕ ಓದಿ ಹೋಗಿ ಕೂತವ್ರು ಇರ್ತಾರೆ, ಒಂದು 40-50 ಜನ ಜೀವನಕ್ಕೇನು ವ್ಯವಸ್ಥೆ ಇಲ್ಲದೆ ಅಲ್ಲಿ ಭಿಕ್ಷಾಟನೆ ಮಾಡಿ ಭಗವಂತನ ಹತ್ರ ಅವರೆಲ್ಲರೂ ಶಿವನ ಕೃಪೆ ಇಲ್ಲದೆ ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರ್ಕೊಡ್ತೀನಿ ಅದು. ಅವನು ಹಾಗೆ ಬಂದೋ ಹಿಂಗೆ ಬಂದೋ ಅದು ಬೇಡ. ಅವನು ತಿರುವಣ್ಣಾಮಲೆಯನ್ನು ಸ್ಪರ್ಶ ಮಾಡಿದ್ನ, ತುಳಸಿ ಸ್ಪರ್ಶ ಆದಮೇಲೆ ಎಲ್ಲರೂ ಪವಿತ್ರವೇ. ಸೊ ಈಗೆಲ್ಲ ನಾವು ಸುಮ್ಮನೆ ಅಲ್ಲಿ ಸುತ್ತಿ ಪ್ಲಾಸ್ಟಿಕ್ ಹಾಕ್ತೀವಿ, ಆ ಮಹಾದೋಷ ಎಲ್ಲ ಕಟ್ಕೊಳ್ಳೋಕ್ಕಿಂತನೂ ಅಲ್ಲಿ ನೀವು ಓಡಾಡ್ತಾ ಅಲ್ಲಿರೋ ಸಾಧು ಸಂತರಿಗೆ ಒಂದು ಬೆಡ್ಶೀಟೋ ಅಥವಾ ಅವರಿಗೊಂದು ಸೊಳ್ಳೆ ಪರ್ದೆಯೋ ಊಟದ ಒಂದು ಪಾತ್ರೆಯೋ ಅದನ್ನೆಲ್ಲ, ಯಾಕೆ ಕಲಿಯುಗದಲ್ಲಿ ದೊಡ್ಡ ಯಜ್ಞ ಯಾವುದು ಅಂದರೆ ದಾನ ಅಂತೆ. ಆ ಕೆಲಸವನ್ನು ಎಲ್ಲರೂ ಮಾಡಿ ಶಿವನ ಹತ್ರ, ಶಿವ ಅಂದ್ರೇನು, ದಯೆ ಶಿವ, ಧರ್ಮ ಶಿವ, ದಾನ ಶಿವ, ಸತ್ಯ ಶಿವ, ಈ 4 ಈಶ್ವರ. ನಾವೆಲ್ಲ ಇಲ್ಲಿ ಶಿವನ ದೇವಸ್ಥಾನ ಕೊಟ್ಟಿದ್ದೀವಿ ಅಂತ ಕತೆ ಹೇಳ ಬಂದು, ಶಿವ ಏನು ಹೇಳಿದ್ದಾನೆ ಅದನ್ನು ಶಿವನ ಜಾಗದಲ್ಲಿ ಹೋಗಿ ನಡ್ಕು ಅಂತ. ನಮ್ಮ ಕಾಲಲ್ಲಿ ಶನಿ ಇರ್ತಾನೆ. ನಾವು ಈ 14 ಕಿಲೋಮೀಟ್ರ್ ಇದೆ. ನಾನೊಂದು ಸಣ್ಣ ಹೇಳ್ತೀನಿ, ವನವಾಸ ಎಷ್ಟು ವರ್ಷ ಇದ್ದಿದ್ದು? 14 ವರ್ಷ. ಅಲ್ಲಿ ಯಾಕೆ 14 ಕಿಲೋಮೀಟ್ರ್ ಇದೆ? ಇದನ್ನು ಲಾಜಿಕಲ್ಲಿ ಮ್ಯಾಚ್ ಮಾಡಿ. ವನವಾಸ ಇದ್ದಿದ್ದು ಎಷ್ಟು ವರ್ಷ? 14 ವರ್ಷ ಅಲ್ವಾ? 12 ಕಾಡು, 2 ಅಜ್ಞಾತ. ರಾಮನಿಗೆ 14, ಪಾಂಡವರಿಗೆ 14 ಅಲ್ವಾ? ಯಾಕೆ ನಿಮ್ಮ ತಿರುವಣ್ಣಾಮಲೆಯಲ್ಲಿ ಕರೆಕ್ಟ್ 14 ಕಿಲೋಮೀಟ್ರ್ ಇದೆ. ಈ 2 ಯುಗದ ವನವಾಸದ ಟೈಮು ವರ್ಷವೂ ಅಷ್ಟೇ ಇದೆ. ಆ 14ರಲ್ಲೇನೂ ಇರಬೇಕಲ್ಲ. ಹಾಗಾದರೆ ಪಾದದಲ್ಲಿ ಶನಿ ಇರ್ತಾನೆ. ಬರೀ ಕಾಲಲ್ಲಿ ನೀವು ಯಾತ್ರೆ ಮಾಡಿದಾಗ ಹೆಲ್ತ್ ವೈಸ್ ನಿಮ್ಮ ಹೆಲ್ತ್ ಡೆವಲಪ್ ಆಗುತ್ತೆ. ಅದು ಪೌರ್ಣಮಿಯ ಚಂದ್ರ ಅಂದರೆ ಪೂರ್ಣ ಚಂದ್ರ ಅಂದರೆ ಮನಸ್ಸು ಪೂರ್ಣ ಇದ್ದ ದಿನ ನಿಮಗೆ ಧ್ಯಾನ ಮಾಡಲಿಕ್ಕಾಗಿಲ್ಲ ಅಂದಾಗ ಅದಕ್ಕೆ ಗಿರಿ ಪ್ರದಕ್ಷಿಣೆ ಮಾಡಿದಾಗ ಸೂರ್ಯನ ಮೂಲಕ ಕಾಸ್ಮಿಕ್ ಎನರ್ಜಿ ಚಂದ್ರನ ಪೌರ್ಣಮಿ ದಿನ ಪೂರ್ಣವಾಗಿ ಭೂಮಿಗೆ ಸ್ಪರ್ಶ ಆಗ್ತಿರುತ್ತೆ. ಆ ಬೆಳಕು ಆ ಮೌಂಟೇನ್ ಮೇಲೆ ಬಿದ್ದು ಅದು ಸ್ಪ್ಲಿಟ್ಟಾಗಿ ನಿನ್ನ ಶರೀರಕ್ಕಾಗಿ ನಿನ್ನಲ್ಲಿರೋ ನೆಗೆಟಿವ್ ಅದಕ್ಕೆ ಹೋಗಿ ನಿಮಗೆ ಪಾಸಿಟಿವನ್ನು ಆ ಗುಡ್ಡ ಕೊಡ್ತಾ ಇರುತ್ತೆ. ಹಾಗಾಗಿ ಅದನ್ನು ಕ್ಲಾಕ್ ವೈಸ್ ಆಗಿ ಪ್ರದಕ್ಷಿಣೆ ಮಾಡ್ತಾರೆ. ಜೊತೆಗೆ ಯಾಕೆ ಇದನ್ನು ಹೇಳಿದೆ, ವೆನ್ ಯು ವರ್ಷಿಪ್ ಸಮಥಿಂಗ್, ನೀನು ಯಾವುದನ್ನಾರು ಅನುಷ್ಠಾನ ಮಾಡ್ತೀಯ ಅಂದರೆ ಫಸ್ಟ್ ಅದನ್ನು ಅಧ್ಯಯನ ಮಾಡು, ಅದನ್ನು ತಿಳಿ, ಕ್ಷೇತ್ರದ ಬೆಲೆ ತಿಳ್ಕೊ, ಕ್ಷೇತ್ರದ ಮಹಿಮೆ ತಿಳ್ಕೊ, ಅಲ್ಲಿರೋ ಲಿಂಗಗಳ ಅನುಷ್ಠಾನ ಮಾಡಿದರೆ ಏನಾಗುತ್ತೆ, ಅಲ್ಲಿರೋ ಸಾಧು ಸಂತರಿಗೆ ಆಹಾರ ಕೊಟ್ಟರೆ ನಿನಗೆ ಯಾವ ಫಲವನ್ನು ಭಗವಂತ ಕೊಡ್ತಾನೆ. ಫಲ ಅಂದ ತಕ್ಷಣ ಲಾಭ ಅಂತಲ್ಲ, ನಾಲೆಡ್ಜು ಆಗ್ಬೋದು, ಭಗವಂತನ ಕೃಪೆಯೂ ಫಲವೇ. ಸೊ ನೆಕ್ಸ್ಟ್ ಟೈಮ್ ಅಲ್ಲೆಲ್ಲರೂ ಹೋದರೆ ಮನಸ್ಸಿದ್ದವ್ರು ಒಂದಿಷ್ಟು ಬಿಲ್ಪತ್ರೆ ಗಿಡಗಳನ್ನೆಲ್ಲ ನೆಡಿ. ಒಂದು ಮೆಡಿಕಲಿ ಒಳ್ಳೆಯದು, ಒಳ್ಳೆ ಗಾಳಿ ಬೀಸುತ್ತೆ ಓಡಾಡೋವರಿಗೆ. ಪ್ಲಾಸ್ಟಿಕ್ಸ್ಗಳನ್ನು ಕ್ಲೀನ್ ಮಾಡಿ, ಅದನ್ನು ತಿಂದು ಎಷ್ಟು ಹಸುಗಳು ಸಾಯ್ತಾ ಇದ್ದಾವೆ. ನಾವಿಲ್ಲಿ ಗಿರಿವಲಕ್ಕೆ ಅಂತ ಒಂದಿಷ್ಟು ಚಿಪ್ಸು, ಒಂದಿಷ್ಟು ಬಿಸ್ಕೆಟ್ ಪ್ಯಾಕು ತಿಂತ ಹೋದರೆ ಅದು ಗಿರಿವರ ಆಗಲ್ಲ, ಅದು ಪಿಕ್ಚರ್ ಟ್ಯಾಕೀಸ್ ಆಗ್ತದೆ. ಆ ಪ್ಲಾಸ್ಟಿಕ್ ಅಲ್ಲೇ ಹಾಕಿ ಅದರಲ್ಲಿರೋ ಸಣ್ಣ ರುಚಿಗೆ ಹಸುಗಳು ತಿಂದು ಅದಕ್ಕೂ ಗೊತ್ತಿಲ್ಲ ನುಂಗಿ 6 ತಿಂಗಳು ಬಿಟ್ಟು ಅದರ ಬ್ರಾಂಕೈಟ್ಸಿಗೆ ಅಂಟಿ ಆ ಹಸು ಸಾಯೋಕ್ಕಿಂತನೂ ಒಳ್ಳೆ ಕೆಲಸಗಳನ್ನು ಮಾಡೋದು ಕಲೀರಿ. ಯಾಕೆ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಬೇರೆ ಕಡೆ ಮಾಡಿದ ಪಾಪಗಳನ್ನು ಕಳ್ಕೊಳ್ಳೋಕ್ಕೆ. ಪುಣ್ಯಕ್ಷೇತ್ರಗಳಲ್ಲೇ ಹೋಗಿ ಪಾಪ ಮಾಡಿದರೆ ಅದಕ್ಕೆ ಎಲ್ಲಿ ಪ್ರಾಯಶ್ಚಿತ್ತ ಇದೆ ನನಗಂತೂ ಗೊತ್ತಿಲ್ಲ. ಹಾಗಾಗಿ ನೀವು ಯಾರೇ ಹೋದರೂ ಹೋಗ್ತಾ ಒಂದು ಸ್ವಲ್ಪ ಬೆಡ್ಶೀಟು, ಹಣ್ಣು, ನಿಮ್ಮನೇಲೇ ಮಾಡಿದ ಸ್ವೀಟು ಅಥವಾ ಶಿವಪುರಾಣವನ್ನು ಓದಿ ಹೋಗಿ, ಗುರುಚರಿತ್ರೆ ಪಾರಾಯಣ ಮಾಡಿ ಹೋಗಿ, ಅವಾಗ ನಿಜ ತೀರ್ಥಯಾತ್ರೆ ಆಗ್ತದೆ. ಹೋಗ್ತಾ ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ, ಈಶ್ವರ ಲಕ್ಷಗಟ್ಟಲೆ ಜನಕ್ಕೆ ಕೊಡುವಂತಿಲ್ಲ. ಶ್ರದ್ಧೆಯಿಂದ ಒಬ್ಬನಿಗೆ ಅನ್ನ ಇಟ್ಟರು ಶಿವನಿಗೆ ಅದು ತಲುಪುತ್ತೆ. ಆ ಕೆಲಸನ ಮಾಡಿ. ಯಾಕೆ ವಸ್ತ್ರ ಕೊಟ್ಟವನ ಮನೇಲಿ ವಸ್ತ್ರ ಖಾಲಿ ಆಗಲ್ಲ, ಅನ್ನ ಇಟ್ಟವನ ಮನೇಲಿ ಅನ್ನಕ್ಕೆ ಕೊರತೆ ಬರಲ್ಲ. ಹಾಗೆ ಈ ಶಾಸ್ತ್ರದಲ್ಲಿ ಯಜ್ಞ ಮತ್ತು ದಾನಕ್ಕೆ, ಜಪಕ್ಕೆ 2 ಕಲಿಯುಗದಲ್ಲಿ ಸಾಧನೆ ಅಂತೆ, ಬೇರೆಲ್ಲ ಸಾಧನೆ ಆಗಲ್ಲ. ಒಂದು ದಾನ, ಇನ್ನೊಂದು ಜಪ, ಒಂದು ಸರ್ವೀಸು, ಇನ್ನೊಂದು ಪ್ರೇಯರ್. ಈ 2 ಕಲಿಯುಗಕ್ಕೆ ನೇಮಿಸಲ್ಪಟ್ಟ ವಿಧಿ. ತಪಸ್ಸು ಸತ್ಯಯುಗದ ಕಥೆ,
ಯಜ್ಞ ತ್ರೇತಾಯುಗದ ಕಥೆ. ಮಂತ್ರಗಳಿದ್ದಿದ್ದು ದ್ವಾಪರದಲ್ಲಿ. ಹೇಗೆ ಅಂತಲೂ ಹೇಳ್ತೀನಿ. ಸತ್ಯಯುಗದಲ್ಲಿ ತಪಸ್ಸು ಮಾಡಿದರೆ ದೇವರು ಕೆಳಗೆ ಬರ್ತಿದ್ದ. ರಾಮ ಹುಟ್ಟಿದ್ದು ಯಜ್ಞದಿಂದ, ಪಾಂಡವರು ಹುಟ್ಟಿದ್ದು ಮಂತ್ರದಿಂದ. ಕಲಿಯುಗದಲ್ಲಿ ಹಾಗಾದ್ರೆ ಯಾವುದೋ ಒಂದು ಇರಬೇಕಲ್ಲ. ಕಲಿಯುಗದಲ್ಲಿರೋದು ಎರಡೇ, ಒಂದು ದಾನ, ಇನ್ನೊಂದು ಪ್ರಾರ್ಥನೆ. ಕಲಿಯುಗದಲ್ಲಿ ಅದಕ್ಕೆ ನಾಮ ಜಪ ಮತ್ತು ಸೇವೆಗೆ ತುಂಬ ಈ ಯುಗದ ಧರ್ಮ ಅದು. ಅದನ್ನು ಮಾಡಬೇಕು ಈ ಕಲಿಯುಗದಲ್ಲಿ ಪ್ರತಿಯೊಬ್ಬನು ದಿನನಿತ್ಯ ಮಾಡಬೇಕು. ಅದಕ್ಕೆ ಅಗ್ನಿಹೋತ್ರ, ನಾಲೆಡ್ಜನ್ನು ಹಂಚುವುದು ದಾನವೇ. ಇನ್ನೊಬ್ಬರಿಗೆ ತನ್ನ ಹತ್ರ ಇರೋ ನಾಲೆಡ್ಜನ್ನು ಹಂಚುವುದು ದಾನ. ಅದಕ್ಕೆ ಪ್ರವಚನ. ಇನ್ನೊಬ್ಬರಿಗೆ ಹಸ್ತವರಿಗೆ ಅನ್ನ ಕೊಡೋದು ದಾನ, ವಸ್ತ್ರ ಕೊಡೋದು ದಾನ, ಔಷಧಿ ಕೊಡೋದು ದಾನ, ಅವನಿಗೆ ಒಳ್ಳೇದು ಬಯಸೋದು ದಾನ. ಲೋಕಹಿತಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ದಾನ. ಪ್ರಾಣಿ ಪಕ್ಷಿಗಳ ಹಿತ ಬಯಸೋದು ದಾನ. ವೃಕ್ಷಾದಿಗಳನ್ನು ಬೆಳೆಸಿ ಸಮಾಜದ ವಾಯುಮಂಡಲವನ್ನು ಸರಿ ಇಡೋದು ದಾನ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಇರುವೆ ಮೇಲೆ ಕಾರುಣ್ಯ ತೋರಿಸಿದ್ರು ಅದು ದಾನವೇ. ಸೊ ಇಂಥ ಕೆಲಸಗಳನ್ನು ಮಾಡಲಿ. ತಿರುವಣ್ಣಾಮಲೆಗೆ ಹೋದಾಗ ನಿಮ್ಮ ಲೈಫ್ ತಿರುವು ಬರ್ತದೆ. ನಮ್ಮ ಭಾಷೆಯಲ್ಲಿ ಹೇಳಿದರೆ ಲೈಫಲ್ಲಿ ಒಂದು ಯೂಟರ್ನ್ ಹೊಡಿಸ್ತಾನೆ. ಅದು ತಿರುವಣ್ಣಾಮಲೆಯ ಅಗ್ನಿಲಿಂಗದ ಪ್ಯೂರಿಟಿ, ನಮ್ಮ ಪ್ಯೂರಿಟಿ ಅಲ್ಲ, ಶಿವನ ತಾಕತ್ತು. ಎಂಥ ದುಷ್ಟ ಆದರೂ ಆ ಗುಡ್ಡದ ಮೇಲೆ ಹೋಗಿ ಸುಮ್ಮನೆ ಕೂತ್ರು ಅವನಿಗೇನು ಒಂದು ಸಿಗ್ತದೆ. ಇದು ನನ್ನ ಅನುಭವ. ಸುಮ್ಮನೆ ಕೂತ್ರು. ಮತ್ತು ತಿರುವಣ್ಣಾಮಲೆ ನಿಮ್ಮನ್ನು ಎಳೆಯೋದು ಬಿಟ್ಟರೆ ನೀವಾಗ ಅಲ್ಲಿಗೆ ಹೋಗೋದಲ್ಲ. ತಿರುಪತಿ ಮತ್ತು ತಿರುವಣ್ಣಾಮಲೆಗೆ ನೀವು ಹೋಗಬೇಕಂದ್ರೆ ಶಿವ ನಿಮ್ಮನ್ನು ಕರಿಬೇಕಷ್ಟೆ. ನೀವಾಗೇ ಹೋಗಿದ್ದೀರಿ ಅಂದರೆ ಅದು ಮೂರ್ಖತನ. ಇದು ನನ್ನ ಅನುಭವದ ಮಾತು. ತಿರುವಣ್ಣಾಮಲೆಯಲ್ಲಿ ಒಂದು ನಂದಿ ಇದೆ, ಗುಡ್ಡಕ್ಕೆ ತಿರುಗಿರೋದು. ಅಲ್ಲಿ ನಂದಿ ತೀರ್ಥ ಅಂತುಂಟು. ಹಿಂದೆ ಅಹಲ್ಯೆಗೆ ಗೊತ್ತಿಲ್ಲದೆ ಇಂದ್ರ ರೂಪ ಬದಲಾಯಿಸಿ ಗೌತಮರ ಹಾಗೆ ರೂಪ ಬದಲಾಯಿಸಿ ಅಹಲ್ಯೆಯನ್ನು ಸ್ಪರ್ಶ ಮಾಡಿದ ಅಂಥೇಳಿ ಗೌತಮರು ಅಹಲ್ಯೆಗೂ ನೀನು ಕಲ್ಲಾಗು ಅಂಥೇಳಿ ಅಹಂಕಾರದಿಂದ ಶಾಪ ಕೊಡ್ತಾರೆ, ಅಜ್ಞಾನದಿಂದ. ಆವಾಗ ಆ ತಪ್ಪಿಗೆ ಗೌತಮರು ಹುಚ್ಚರಾಗಿ ತಿರುಗ್ತಾರೆ. ಕೊನೆಗೆ ಆ ಹುಚ್ಚುತನ ಹೋಗಲಿಕ್ಕೆ ಗೌತಮರು ತಪಸ್ಸು ಮಾಡೋದು ಇದೇ ತಿರುವಣ್ಣಾಮಲೆಯಲ್ಲಿ. ಆವಾಗ ಗೌತಮರು ಆ ಪ್ರಾಯಶ್ಚಿತ್ತಕ್ಕೆ ಅಲ್ಲೊಂದು ತೀರ್ಥೋದ್ಭವ ಮಾಡ್ತಾನೆ. ಅದಕ್ಕೆ ಗೌತಮ ತೀರ್ಥವೋ ನಂದಿ ತೀರ್ಥವೋ ಏನೋ ಹೆಸರಿದೆ. ಅಲ್ಲೊಂದು ವಿಶೇಷವಾದ ನಂದಿ ಇದೆ. ಅದು ತಿರುವಣ್ಣಾಮಲೆ ದಿಕ್ಕಿಗೆ ತಿರುಗಿ ನಿಂತ ನಂದಿ. ಆ ನಂದಿ ದರ್ಶನ ಮಾಡ್ತಾನೆ. ಇವತ್ತು ಆ ನಂದಿ ದರ್ಶನ ಮಾಡಿದರೆ ಬ್ರಹ್ಮಹತ್ಯಾ ದೋಷವೂ ಹೋಗ್ತದೆ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ಅದಲ್ಲೇ ಇದೆ ಆ ನಂದಿ. ಕೇಳಿದರೆ ಹೇಳ್ತಾನೆ. ಸೊ ನೆಕ್ಸ್ಟ್ ಟೈಮ್ ಯಾರ್ಯಾರು ಹೋದರೆ ಆ ನಂದಿಯನ್ನು ಸ್ಪರ್ಶ ಮಾಡಲಿಕ್ಕೆ ಬಿಡಲ್ಲ. 4 ಬಿಲ್ಪತ್ರೆ ಮಧ್ಯದಲ್ಲಿ ಆ ನಂದಿ ಇದೆ. ಬಿಲ್ವ ಅಂದರೆ ಸಾಕ್ಷಾತ್ ಶಿವ. ಎಲ್ಲಿ ಶಿವನ ಚೈತನ್ಯ ಪ್ರಾಣ ಸಮೇತ ಇರುತ್ತೋ ಅಲ್ಲಿ ಬಿಲ್ವ ವೃಕ್ಷ ಇರಲಿಕ್ಕೆ ಸಾಧ್ಯ. ಅಲ್ಲ ಆ ವೃಕ್ಷ ಉಂಟು. ಸೊ ಹಾಗಾಗಿ ಆ ನಂದಿ ಇನ್ನೊಂದು ಸಲ ಹೋದವರು ಆ ನಂದಿಗೂ 2 ಎಳನೀರಿಟ್ಟು, ಯಾಕೆ ಅಭಿಷೇಕ ಪ್ರಿಯ ಶಿವ. ಜಗತ್ತಲ್ಲಿ ಮೈಲಿಗೆ ಆಗೋದೊಂದು ನೀರು ಏನಾರಿದ್ದರೆ ಒಂದು ಎಳನೀರು ದೇವರಿಗೆ ಹಾಕಿದರೆ ಒಂದು ಬ್ರಹ್ಮಕಲಶ ಮಾಡಿದ್ದಕ್ಕೆ ಇದಕ್ಕೆ ಸಮ. ಯಾಕೆ ಇದು ಭೂಮಿಯದ್ದು ಅಲ್ಲ, ಆಕಾಶದ್ದು ಅಲ್ಲ. ನೀರು ಸೂರ್ಯನ ಚೈತನ್ಯದ ನೀರು, ಮೆಡಿಕಲಿ ನ್ಯಾಚುರಲ್ ಗ್ಲೂಕೋಸು. ಸೊ ಅದನ್ನು ಯಾರೇ ಶಿವನ ಹತ್ರ ಹೋಗ್ತಾ ಅಭಿಷೇಕ ವಸ್ತುಗಳು ಬಿಲ್ಪತ್ರಾದಿಗಳನ್ನು ತೊಗೊಂಡು ಹೋಗಿ, ಮಕ್ಕಳ ಹತ್ರ ಹೋಗಿ ಆಟಿಕೆ ಹೇಗೆ ತೊಗೊಂಡು ಹೋಗ್ತೀರೋ ಮಹಾದೇವನಿಗೆ ಇಷ್ಟು ಆಗಿ ಅದು ಮಹಾದೇವನ ಹತ್ರ ಹೋಗ್ತಾ ತೊಗೊಂಡೋಗಿ.